ಶ್ರೀ ಕಾಟೇರಮ್ಮ ದೇವಿ. ಕಾಟೇರಮ್ಮ ದೇವಿಯು ಪಾರ್ವತಿ ದೇವಿಯ ಉಗ್ರ ಅವತಾರವೆಂದು ನಂಬಲಾಗಿದ್ದು 18 ಕೈಗಳ ರೂಪದಲ್ಲಿದ್ದು ಭೂತ ಪ್ರೇತಗಳನ್ನು ನಿಯಂತ್ರಿಸುವಂತಹ ದೇವತೆಯಾಗಿದೆ. ಪೂರ್ವ ಪಾರ್ವತಿ ದೇವಿ ಅಸುರರನ್ನು ಸಂಹರಿಸಿದ ನಂತರವೂ ಕೂಡ ಆಗಾಗ ರೌದ್ರ ರೂಪವನ್ನು ತಾಳ್ತಾ ಇರ್ತಾರೆ. ಸಂಜೆಯ ನಂತರ ಅಂದರೆ ರಾತ್ರಿಯ ಹೊತ್ತಲ್ಲಿ ಪಾರ್ವತಿ ದೇವಿ ಕೈಲಾಸವನ್ನು ತೊರೆದು ಉಗ್ರರೂಪಿಣಿಯಾಗಿ ಹೋಗಿ ಮತ್ತೆ ಮರುದಿನ ಬೆಳಗ್ಗೆ ಪಾರ್ವತಿ ದೇವಿ ಕೈಲಾಸಕ್ಕೆ ಬರ್ತಾಯಿದ್ರು. ಇದನ್ನು ಗಮನಿಸಿದಂತಹ ಪರಮೇಶ್ವರ ಅವಳು ರಾತ್ರಿ ಹೋಗುವುದಾದರೂ ಎಲ್ಲಿಗೆ ಎಂಬ ಕುತೂಹಲದಿಂದ ಪಾರ್ವತಿಯನ್ನು ಒಂದು ದಿನ ಹಿಂಬಾಲಿಸ್ತಾರೆ. ಪಾರ್ವತಿಯನ್ನು ಹಿಂಬಾಲಿಸಿದಂತಹ ಶಿವನಿಗೆ ಕಂಡಿದ್ದು ಆಶ್ಚರ್ಯವಾದ ಮತ್ತು ಭಯಂಕರವಾದಂತಹ ದೃಶ್ಯ. ಪಾರ್ವತಿ ದೇವಿ ಸ್ಮಶಾನದ ಕಡೆಗೆ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಹೋಗುವಾಗ ಪಾರ್ವತಿ ದೇವಿ ಇದ್ದಕ್ಕಿದ್ದಂತೆಯೇ ರೌದ್ರ ರೂಪಕ್ಕೆ ಬದಲಾಗಿ ಒಂದು ಗುಂಡಿಯಲ್ಲಿ ಉದ್ದವಾಗಿ ನಾಲಿಗೆಯನ್ನು ಚಾಚಿ ಕೋರೆ ಹಲ್ಲುಗಳಿಂದ ಹಾಗೆ 18 ಬಾಹುಗಳಿಂದ ಕೂಡಿದ್ದು ರುಂಡ ಮಾಲಿನಿಯಾಗಿ ಜೋರಾಗಿ ನಗುತ್ತಾ ಭಯಂಕರವಾಗಿ ಗರ್ಜಿಸುತ್ತಾ ಸತ್ತ ಹೆಣಗಳ ಮಾಂಸವನ್ನು ತಿನ್ನುತ್ತಾ ಮದಿರೆ ಸೇವಿಸುತ್ತಾ ಕುಳಿತಿರ್ತಾರೆ. ಇದನ್ನು ಕಂಡಂತಹ ಶಿವನು ದಿಗ್ಭ್ರಾಂತಿಗೆ ಒಳಗಾಗ್ತಾನೆ. ಹೇಗಾದರೂ ಮಾಡಿ ತನ್ನ ಪತ್ನಿಯನ್ನು ಶಾಂತರೂಪಕ್ಕೆ ತರಲು ಪರಮೇಶ್ವರನಾದಂತಹ ಶಿವನು ಗುಂಡಿಯ ಬಳಿ ಹೋಗಿ ಕೈಯನ್ನು ಹಿಡಿದು ತನ್ನ ಪತ್ನಿಯನ್ನು ಎಳಿತಾರೆ. ಆದರೆ ಎಷ್ಟು ಎಳೆದರೂ ಕೂಡ ರೌದ್ರ ರೂಪದಲ್ಲಿರ್ತಕ್ಕಂತಹ ಪಾರ್ವತಿ ದೇವಿ ಹೊರಗಡೆ ಬರುವುದೇ ಇಲ್ಲ. ಅಷ್ಟೇ ಅಲ್ಲ, ಲೋಕನಾಥನಾದಂತಹ ಶಿವನನ್ನೇ ಅದೇ ಗುಂಡಿ ಒಳಗೆ ಎಳೆಯಲು ಮುಂದಾದಾಗ ಶಿವನು ಒಂದು ಉಪಾಯವನ್ನು ಮಾಡಿ ತನ್ನ ಕೈಲಿದ್ದಂತಹ ತ್ರಿಶೂಲವನ್ನು ಆ ತಾಯಿಯ ಕೈಗೆ ಕೊಟ್ಟು ಆ ತ್ರಿಶೂಲದ ಸಮೇತ ತಾಯಿಯ ಕೈಯನ್ನು ಹಿಡಿದು ಜೋರಾಗಿ ಹೊರಗಡೆ ಹಿಡಿತಾರೆ. ಆಗ ಶಾಂತ ಸ್ವರೂಪವಾದಂತಹ ಪಾರ್ವತಿ ದೇವಿ ಹೊರಗಡೆ ಬರ್ತಾರೆ. ಗುಂಡಿಯೊಳಗೆ ಆ ರೌದ್ರ ಸ್ವರೂಪ ಹಾಗೆ ಉಳಿಯುತ್ತೆ. ಆ ರೌದ್ರ ಸ್ವರೂಪನೇ ಕಾಟೇರಮ್ಮ ದೇವಿ ಸ್ವರೂಪ. ಎಲ್ಲ ಅವತಾರಗಳು ಕೂಡ ಪಾರ್ವತಿ ದೇವಿಯ ಅವತಾರಗಳೇ. ಪ್ರತಿಯೊಂದು ಅವತಾರಕ್ಕೂ ಕೂಡ ಒಂದೊಂದು ಕಾರಣ ಇರುತ್ತೆ ಅಷ್ಟೇ. ಕಾಟೇರಮ್ಮ ದೇವಿಯನ್ನು ಪೂಜಿಸುವುದರಿಂದ ಕೋರಿಕೆಗಳು ಬೇಗ ನೆರವೇರ್ತವೆ. ಮಾಟ ಮಂತ್ರಗಳು ಹತ್ತಿರಕ್ಕೆ ಸೊಳೆಯುವುದಿಲ್ಲ. ಎಷ್ಟೇ ರೌದ್ರ ಸ್ವರೂಪಿಯಾದರೂ ಕೂಡ ತಾಯಿನೇ ಅಲ್ವಾ. ಆ ತಾಯಿಯನ್ನು ತ್ರಿಕರಣ ಶುದ್ಧಿಯಿಂದ ಯಾರು ಪೂಜೆಯನ್ನು ಮಾಡ್ತಾರೋ, ಯಾರು ಆ ತಾಯಿನ ಸದಾ ನೆನೆಸ್ಕೊಳ್ತಾ ಇರ್ತಾರೋ ಖಂಡಿತವಾಗ್ಲೂ ಆ ತಾಯಿ ಜೊತೆನೇ ಇದ್ದು ಕಾಪಾಡ್ತಾರೆ. ಯಾವುದೇ ನೆಗೆಟಿವ್ ಎಫೆಕ್ಟ್ಸ್ ಕೂಡ ಅವರ ಭಕ್ತರನ್ನು ಟಚ್ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಸತ್ಯ. ಅಷ್ಟೇ ಅಲ್ಲ, ಕಾಟೇರಮ್ಮ ದೇವಿಯು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಎನ್ನುವಂತಹ ನಂಬಿಕೆ ಇದೆ. ಹಾಗೆ ತಾಯಿ ಕಾಟೇರಮ್ಮ ದೇವಿಯನ್ನು ಮಧ್ಯರಾತ್ರಿ ಕಪ್ಪು ಬಟ್ಟೆಯನ್ನು ಉಟ್ಟು ಕಪ್ಪು ಸೀರೆಯನ್ನು ಪೂಜೆಗೆ ಇಟ್ಟು ಕಪ್ಪು ಕುರಿ ಅಥವಾ ಮೇಕೆ ಹಾಗೆ ಕೋಳಿಯನ್ನು ಅರ್ಪಣೆ ಮಾಡ್ತಾರೆ. ಈ ಪೂಜೆಯನ್ನು ಮಾಡುವಾಗ ಆ ತಾಯಿ ಓಡಾಡುವಂತಹ ಶಬ್ದ ಕೇಳಿಸುತ್ತೆ, ಅಂದರೆ ಗೆಜ್ಜೆ ಶಬ್ದ ಕೇಳಿಸುತ್ತೆ ಅಂತ ಸಾಕಷ್ಟು ಹಿರಿಯರು ಹೇಳ್ತಾ ಇದ್ದಾರೆ. ಈ ಪೂಜೆಯನ್ನು ಕಾಟೇರಮ್ಮ ದೇವಿ ಯಾರಿಗೆ ಮನೆ ದೇವತೆಯಾಗಿರ್ತಾರೋ ಅವರು ಮಾತ್ರ ಮಾಡ್ತಕ್ಕಂಥದ್ದು. ನಾರ್ಮಲ್ ಜನಗಳು ಏನಿರ್ತೀವಿ ಅವರೆಲ್ಲರೂ ಕೂಡ ದೇವಾಲಯಕ್ಕೆ ಹೋಗಿ ಆ ತಾಯಿಯನ್ನು ಸೌಮ್ಯ ರೂಪದಲ್ಲಿ ಪೂಜೆ ಮಾಡ್ಕೊಂಬರೋದು ಬಹಳ ಉತ್ತಮ. ಹಾಗೆ ನಾವು ಒಳ್ಳೆಯ ರಿಸಲ್ಟನ್ನು ಪಡಿಬಹುದು. ಕಾಟೇರಮ್ಮ ದೇವಿಯನ್ನು ಸೌತ್ ಇಂಡಿಯಾದವರು ಯಥೇಚ್ಛಾಗಿ ಪೂಜೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ತಮಿಳುನಾಡು, ಆಂಧ್ರ ಪ್ರದೇಶ ಹಾಗೆ ಕರ್ನಾಟಕದಲ್ಲೂ ಕೂಡ ಬಹಳ ಅದ್ಭುತವಾಗಿ ಪೂಜೆಯನ್ನು ಮಾಡ್ತಾರೆ. ಹಾಗೆ ತಾಯಿ ಕಾಟೇರಮ್ಮ ದೇವಿಯ ದೇವಸ್ಥಾನ ಶ್ರೀಲಂಕಾದಲ್ಲೂ ಕೂಡ ಇರ್ತಕ್ಕಂಥದ್ದು ಬಹಳ ವಿಶೇಷ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ಕಾಟೇರಮ್ಮ ನಮಸ್ತುತೆ. ಆ ಕಾಟೇರಮ್ಮ ದೇವಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಿ. ಶ್ರೀಮಾತ್ರೇ ನಮಃ.